ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹ ಒಂದೊಂದು ಅನಾಹುತದ ಬಗ್ಗೆ ಹಿಂದೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು. ಪಶ್ಚಿಮ ಬಂಗಾಳದಲ್ಲಿ ಈಗ ಹಿಂದೂ ಮುಸ್ಲಿಂ ಅನ್ನುವಂಥ ಗಲಾಟೆ ನಡೀತಾ ಇರಬಹುದು, ಅದಕ್ಕಲ್ಲಿ ರಾಜಕೀಯ ಕಾರಣಗಳಿದೆ. ಆದರೆ ಪಶ್ಚಿಮ ಬಂಗಾಳ ಇವತ್ತು ಬಹಳ ಮುಂದುವರೆದಿದೆ. ದೀದಿ ಬಹಳ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಬಹಳ ಖಡಕ್ ಆಡಳಿತಗಾರ್ತಿ. ಇವತ್ತು ನರೇಂದ್ರ ಮೋದಿ ಅವರನ್ನ ಎದುರಾಕೊಂಡು ಅಂತಹ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಕೆಲವರು ದೀದಿಯನ್ನ ಬೆಂಬಲಿಸಿ ಮಾತನಾಡಿದ್ರು. ಮಮತಾ ಬ್ಯಾನರ್ಜಿ ಬಹಳ ಅದ್ಭುತವಾದಂತಹ ಆಡಳಿತಗಾರ್ತಿ ಅಂತ ಹೇಳಿ ಆಕೆಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ರು. ಇರಲಿ, ಅವರ ಅಭಿಪ್ರಾಯವನ್ನು ಸ್ವಾಗತ ಮಾಡಿದ್ರೂ ಕೂಡ, ಆದರೆ ವಾಸ್ತವವಾಗಿ ಪಶ್ಚಿಮ ಬಂಗಾಳದ ಸ್ಥಿತಿ ಏನಾಗಿದೆ, ಎಲ್ಲಿದ್ದಂತಹ ಪಶ್ಚಿಮ ಬಂಗಾಳ ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ಮಮತಾ ಬ್ಯಾನರ್ಜಿ ಅವರ ಆಡಳಿತ ಎಷ್ಟು ಅದ್ಭುತವಾಗಿದೆ, ಇದೆಲ್ಲದಕ್ಕೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀನಿ. ಮಿತ್ರರೇ, ಇದು ಯಾವುದೋ ಕಪೋಲ ಕಲ್ಪಿತ ಕಟ್ಟುಕತೆಗಳಲ್ಲ. ಆನ್ ರೆಕಾರ್ಡ್ ರಾಜ್ಯಸಭೆಯಲ್ಲಿ ಚರ್ಚೆ ಆದಂತಹ ವಿಚಾರಗಳಿರಬಹುದು, ಅಥವಾ ಈ ದೇಶದ ಪಬ್ಲಿಕ್ ಡೊಮೈನ್ನಲ್ಲಿರುವಂತಹ ಕೆಲವೊಂದಷ್ಟು ಪಶ್ಚಿಮ ಬಂಗಾಳದ ಬಗೆಗಿನ ಮಾಹಿತಿಗಳಿರಬಹುದು. ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆವಾಗ ಪಶ್ಚಿಮ ಬಂಗಾಳ ಯಾವ ಸ್ಥಿತಿಯಲ್ಲಿದೆ, ಯಾಕೋಸ್ಕರವಾಗಿ ಪಶ್ಚಿಮ ಬಂಗಾಳವನ್ನ ಭಾರತದ ಹೊಸ ಜಂಗಲ್ ರಾಜ್ ಅಂತ ಕರೆಯಲಾಗ್ತಾ ಇದೆ, ಇದೆಲ್ಲವೂ ನಿಮಗೆ ಅರ್ಥ ಆಗತ್ತೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತ್ಯಂತ ಸಂಪದ್ಭರಿತವಾದಂತಹ ಪ್ರಾಕೃತಿಕ ಸಂಪತ್ತನ್ನು ಹೊಂದಿರುವಂತಹ ರಾಜ್ಯ. ಅಲ್ಲಿ ನೀರಾವರಿಗೆ ಕೊರತೆ ಇಲ್ಲ, ರಾಜ್ಯದಲ್ಲಿ ಕೃಷಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ. ಇಡೀ ಪಶ್ಚಿಮ ಬಂಗಾಳದಲ್ಲಿ 48% ಭೂಮಿ ಕೃಷಿ ಯೋಗ್ಯ ಭೂಮಿಯಾಗಿದೆ, 17% ಅರಣ್ಯ ಇದೆ, ಬಹಳ ದೊಡ್ಡ ದೊಡ್ಡ ನದಿಗಳು ಹರಿತವೆ. ನೀರಾವರಿಗೆ ಏನೋ ಸಮಸ್ಯೆ ಇದೆ ಅಂತ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. ಆದರೆ ಇದನ್ನೆಲ್ಲ ಬಳಸಿಕೊಂಡು ಅಭಿವೃದ್ಧಿ ಆಗುವಂತಹ ಜನರ ಕೊರತೆ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟಿದೆ. 1960-70 ದಶಕದಲ್ಲಿ ಪಶ್ಚಿಮ ಬಂಗಾಳ ಭಾರತದ ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆ ಕೊಡುವಂತಹ ರಾಜ್ಯ ಆಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆಯಾಗಿದೆ. ಕಳೆದ 10 ವರ್ಷದ ಹಿಂದೆ UP ಬಿಹಾರವನ್ನು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ವು, ಜಂಗಲ್ ರಾಜ್, ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಗೂಂಡಾ ರಾಜ್ಯ, ಈ ರೀತಿಯಾಗೆಲ್ಲ ಹೇಳ್ತಾ ಇದ್ವಲ್ಲ, ಅದೇ ಹೆಸರುಗಳನ್ನು ಈಗ ಪಶ್ಚಿಮ ಬಂಗಾಳಕ್ಕೆ ಕೊಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕೆ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಪಶ್ಚಿಮ ಬಂಗಾಳದ ಸಾಧನೆ ಕೆಳಮುಖವಾಗಿ ಸಾಗ್ತಾ ಇದೆ. ಅವರು ಈ ಹಿಂದೆ GDPಗೆ ಕೊಡುಗೆ ಕೊಡ್ತಾ ಇದ್ದಿದ್ದೆಷ್ಟು, ಇವತ್ತು ಕೊಡುಗೆ ಕೊಡ್ತಾ ಇರುವಂತಹದ್ದೆಷ್ಟು, ಅದನ್ನು ನೋಡಿದ್ರೆ ನಿಮಗೆಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಮಿತ್ರರೇ, ಅದನ್ನೆಲ್ಲ ತಿಳಿಸೋದಕ್ಕೆ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಬಹಳ ಅಭಿವೃದ್ಧಿ ಆಗ್ತಾ ಇದೆ, ಪಶ್ಚಿಮ ಬಂಗಾಳದ ದೀದಿ ಸರ್ಕಾರ ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಅಂತ ಕೆಲವರು ವಾದ ಮಾಡ್ತಾ ಇದಾರಲ್ಲ, ಅವರಿಗೆ ಒಂದು ಅಂಕಿ ಅಂಶವನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಅದೇನು ಕೇಳಿದ್ರೆ, ಪಶ್ಚಿಮ ಬಂಗಾಳವನ್ನ ಕಂಪನಿಗಳು ಯಾವ ಸಂಖ್ಯೆಯಲ್ಲಿ ತೊರೆದು ಹೊರಗಡೆ ಬರ್ತಾ ಇದ್ದಾವೆ, ಯಾಕೋಸ್ಕರವಾಗಿ ಅಲ್ಲಿಂದ ಕಾಲ್ ಕೀಳ್ತಾ ಇದ್ದಾವೆ ಅಂತ ನಿಮಗೆ ತಿಳಿಸ್ಬಿಡ್ತೀನಿ. ಮಿತ್ರರೇ, ಕೇವಲ 5 ವರ್ಷದ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಅವಧಿಯಲ್ಲಿ ಪಶ್ಚಿಮ ಬಂಗಾಳದಿಂದ ಬರೋಬ್ಬರಿ 2200 ಕಂಪನಿಗಳು, ರಿಜಿಸ್ಟರ್ಡ್ ಕಂಪನಿಗಳು ಆ ರಾಜ್ಯದಿಂದ ಜಾಗ ಖಾಲಿ ಮಾಡಿದ್ದಾವೆ, ಬೇರೆ ಬೇರೆ ರಾಜ್ಯಕ್ಕೆ ವಲಸೆ ಹೋಗಿದ್ದಾವೆ. ಇವತ್ತು ಮುರ್ಷಿದಾಬಾದ್, ಮಾಲ್ಡಾ, ದಕ್ಷಿಣ 24 ಪರಗಣ ಈ ಎಲ್ಲ ಜಿಲ್ಲೆಗಳಲ್ಲಿ ದಂಗೆಯಾದ ಕಾರಣದಿಂದಾಗಿ ಹಿಂದೂಗಳು ಗುಳೆ ಹೊರಟು ಬಿಟ್ರು, ಹೀಗೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಮಿತ್ರರೇ, ಹಿಂದೂಗಳಿಗಿಂತ ದೊಡ್ಡ ಸಂಖ್ಯೆಯಲ್ಲಿ ಪಶ್ಚಿಮ ಬಂಗಾಳದಿಂದ ಕಂಪನಿಗಳು ಗುಳೆ ಹೋಗ್ತಾ ಇದ್ದಾವೆ. ಕಳೆದ 5 ವರ್ಷದಲ್ಲಿ 2200 ಕಂಪನಿಗಳು ಪಶ್ಚಿಮ ಬಂಗಾಳದಿಂದ ಜಾಗ ಖಾಲಿ ಮಾಡಿದ್ದಾವೆ. ಈ ಸಂಖ್ಯೆ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ಕಳೆದ 5 ವರ್ಷದಲ್ಲಿ ದಿನಕ್ಕೆ 1 ಕಂಪನಿಗಿಂತ ಜಾಸ್ತಿ ಪಶ್ಚಿಮ ಬಂಗಾಳವನ್ನು ಬಿಟ್ಟು ತೊರೆದು ಹೋಗಿದ್ದಾವೆ. ಈ ಪೈಕಿ ಮಿತ್ರರೇ 39 ಕಂಪನಿಗಳು ಲಿಸ್ಟೆಡ್ ಕಂಪನಿಗಳು. ಈ ಲಿಸ್ಟೆಡ್ ಕಂಪನಿಗಳು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆದಂತಹ ಕಂಪನಿಗಳು, ಬಹಳ ದೊಡ್ಡ ಕಂಪನಿಗಳು, ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಇರ್ತವೆ. ಈ ಎಲ್ಲ ಕಂಪನಿಗಳು ಪಶ್ಚಿಮ ಬಂಗಾಳದಿಂದ ಹೊರ ಬಂದಿದ್ದಾವೆ. ಹೊರ ಬಂದು ಎಲ್ಲಿ ಹೋಗಿದ್ದಾವೆ, ಏನು ದೇಶ ಬಿಟ್ಟು ಹೋಗಿದ್ದಾವೆ ಕೇಳಿದ್ರಿಲ್ಲ. ಅವರು ಪಶ್ಚಿಮ ಬಂಗಾಳದಲ್ಲಿ ನಮಗೆ ಸೂಕ್ತ ವ್ಯವಸ್ಥೆ ಇಲ್ಲ ಅಂತೇಳಿ ಈ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಹೊರಬಂದ ಕಂಪನಿಗಳನ್ನು ಯಾವ ರಾಜ್ಯಗಳು ಆಕರ್ಷಣೆ ಮಾಡಿದಾವೆ ಕೇಳಿದ್ರೆ, ಗುಜರಾತ್ ಇದೆ, ಮಹಾರಾಷ್ಟ್ರ ಇದೆ, ನಮ್ಮ ಕರ್ನಾಟಕ ಕೂಡ ಇದೆ, ತಮಿಳುನಾಡಿದೆ, ಈ ಎಲ್ಲ ರಾಜ್ಯಗಳಿಗೆ ವಲಸೆ ಬಂದಿದ್ದಾವೆ ಕಂಪನಿಗಳು. ಈ ಏನು 2200 ಕಂಪನಿಗಳು ಹೊರ ಬಂದಿದ್ದಾವೆ ಅಂತ ನಾನೇನು ಕಪೋಲ ಕಲ್ಪಿತ ಕಟ್ಟುಕತೆಯನ್ನು ಹೇಳ್ತಾ ಇಲ್ಲ. ಇದನ್ನು ಹೇಳಿರುವಂತಹದ್ದು ಹರ್ಷ್ ಮಲ್ಹೋತ್ರಾ ಅಂತ ಕೇಂದ್ರ ಮಂತ್ರಿ. ಇವರು ರಾಜ್ಯಸಭೆಯಲ್ಲಿ ಅಧಿಕೃತವಾಗಿ ಕೊಟ್ಟಂತಹ ಅಂಕಿಅಂಶ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಈ ಪರಿಸ್ಥಿತಿ ಇದೆ ಅಂತ. ಹಾಗಾದ್ರೆ ಯಾಕೋಸ್ಕರವಾಗಿ ಪಶ್ಚಿಮ ಬಂಗಾಳದಿಂದ ಕಂಪನಿಗಳು ಖಾಲಿ ಮಾಡ್ತಾ ಇದ್ದಾವೆ ಅಂತಂದ್ರೆ, ಅದಕ್ಕೊಂದಷ್ಟು ಮುಖ್ಯ ಕಾರಣಗಳಿದಾವೆ. ನಂಬರ್ 1, ಆಡಳಿತಾತ್ಮಕ ಕಾರಣ. ಅಂದ್ರೆ ಒಂದು ರಾಜ್ಯದಲ್ಲಿ ಒಂದು ಕಂಪನಿ ಇರಬೇಕು, ಅದರ ಪ್ರಮುಖ ಕಚೇರಿ ಆ ರಾಜ್ಯದಲ್ಲಿ ಉಳಿದಿರಬೇಕು ಅಂತಂದ್ರೆ ಆ ರಾಜ್ಯ ಸರ್ಕಾರದ ಪಾತ್ರ ಬಹಳ ಮುಖ್ಯವಾಗುತ್ತೆ. ಯಾವ ರೀತಿಯಾದಂತಹ ಕಾನೂನನ್ನು ತರುತ್ತೆ, ಕಂಪನಿಗೆ ಪೂರಕವಾದಂತಹ ವಾತಾವರಣ ಇರುತ್ತೋ ಇಲ್ವೋ, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಈ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ. ಎರಡನೇದಾಗಿ ಕಾಸ್ಟ್ ಎಫಿಷಿಯನ್ಸಿ. ನೀವು ಆ ರಾಜ್ಯದಲ್ಲಿ ಬೆಲೆ ಏರಿಕೆ ಎಷ್ಟಿದೆ, ಕಚ್ಚಾ ವಸ್ತುಗಳು ಯಾವ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಇದೆಯಾ ಇಲ್ವಾ, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಮೂರನೇದಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇವತ್ತು ಮಿತ್ರರೇ, ರೆಡ್ ಟೇಪಿಸಮ್ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಬಹಳ ಸಡಿಲಿಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಬಹಳ ಪ್ರಮೋಟ್ ಮಾಡ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇದು ಸುಧಾರಣೆ ಕಂಡಿಲ್ಲ. ಅವರು ಈಗಲೂ ಕೂಡ ದೊಡ್ಡ ದೊಡ್ಡ ಕಂಪನಿಯ ಮಾಲೀಕರನ್ನ ಬೈತಾರೆ.
ಅದಾನಿ ಅಂಬಾನಿಯನ್ನ ನಿರಂತರವಾಗಿ ಟೀಕಿಸುವಂತಹ ಗುಂಪಿನಲ್ಲಿರುವಂಥವ್ರು. ಆದರೆ ಅಂಬಾನಿ ಮಗನ ಮದುವೆ ಆದರೆ ಇದೇ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ನಿಂದ ಮುಂಬೈಗೆ ಬಂದು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಇವರು ರಾಜಕಾರಣಕ್ಕೋಸ್ಕರವಾಗಿ ಧನಿಕರನ್ನ ಟೀಕಿಸ್ತಾರೆ, ದೊಡ್ಡ ದೊಡ್ಡ ದಿಗ್ಗಜ ಕಂಪನಿಯ ಮಾಲೀಕರನ್ನ ಟೀಕಿಸ್ತಾರೆ. ಅದರ ಹಿಂದೆ ಏನು ಉದ್ದೇಶ ಇರುತ್ತೆ ಕೇಳಿದ್ರೆ, ಏನು ರಾಜ್ಯಕ್ಕೆ ಒಳ್ಳೇದಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ರಾಜಕೀಯವಾಗಿ ಇವರಿಗೆ ಲಾಭ ಆಗುತ್ತೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರವಾಗಿ ಉದ್ಯಮಪತಿಗಳನ್ನ ಟೀಕಿಸುವಂತಹದ್ದು, ಅವರನ್ನ ವಿರೋಧಿಸುವಂತಹ ಒಂದು ಕೆಟ್ಟ ಚಾಳಿ ಈ ಎಲ್ಲ ರಾಜ್ಯಗಳಲ್ಲಿ ಬೆಳೀತಾ ಇದೆ. ನಾಲ್ಕನೆಯ ಅತಿ ಮುಖ್ಯ ಕಾರಣ ಏನು ಕೇಳಿದ್ರೆ, ಮೂಲಭೂತ ಸೌಕರ್ಯದ ಕೊರತೆ. ಒಂದು ಮಲ್ಟಿನ್ಯಾಷನಲ್ ಕಂಪನಿ ಒಂದು ನಗರದಲ್ಲಿ ಆರಂಭಗೊಳ್ಳಬೇಕು ಅಂತಂದ್ರೆ ಆ ನಗರದ ಮೂಲಭೂತ ಸೌಕರ್ಯವನ್ನ ಅವರು ಮೊದಲು ನೋಡ್ತಾರೆ. ಆ ನಗರ ಹೇಗಿದೆ, ಅಲ್ಲಿ ವಿದ್ಯುತ್ ಸಿಗುತ್ತೋ ಇಲ್ವೋ, ದಿನದ 24 ಗಂಟೆ ವಿದ್ಯುತ್ ಪೂರೈಕೆ ಆಗತ್ತಾ, ರಸ್ತೆ ಹೇಗಿದೆ, ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿಯಾಗಿದೆ, ಇದೆಲ್ಲವುದನ್ನು ಗಮನಿಸಿಯೇ ಆ ಕಂಪನಿ ಅಲ್ಲಿ ಕಚೇರಿಯನ್ನ ಆರಂಭಿಸುತ್ತೆ. ಆದರೆ ಪಶ್ಚಿಮ ಬಂಗಾಳ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಹಿಂದುಳಿತಾ ಇದೆ. ನೀವೇ ಊಹೆ ಮಾಡಿ, 1970-80ರ ದಶಕದಲ್ಲಿ ಈ ದೇಶದ ಟಾಪ್ ನಗರಗಳನ್ನು ಪಟ್ಟಿ ಮಾಡಿದ್ರೆ ದೆಹಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈ ಈ ನಗರಗಳ ಹೆಸರೇ ಬರ್ತಾ ಇತ್ತು. ಆದ್ರೆ ಇವತ್ತು ನೀವು ಟಾಪ್ ನಗರಗಳನ್ನು ಪಟ್ಟಿ ಮಾಡಿದ್ರೆ ಕೋಲ್ಕತ್ತಾದ ಹೆಸರನ್ನು ಯಾರಾದರೂ ಹೇಳ್ತಾರಾ? ದೆಹಲಿ ಹೇಳ್ತಾರೆ, ಮುಂಬೈ ಹೇಳ್ತಾರೆ, ಬೆಂಗಳೂರು, ಚೆನ್ನೈ ಹೇಳ್ತಾರೆ, ಅಹಮದಾಬಾದ್ ಹೇಳ್ತಾರೆ, ಹೈದರಾಬಾದ್ ಹೇಳ್ತಾರೆ. ಯಾರು ಕೂಡ ಕೋಲ್ಕತ್ತಾ ಬಹಳ ದೊಡ್ಡ ಸಿಟಿ, ಬಹಳ ಅದ್ಭುತವಾಗಿದೆ ಅಂತ ಹೇಳೋದಿಲ್ಲ. ಕೋಲ್ಕತ್ತಾವನ್ನ ಭಾರತದ ಓಲ್ಡ್ ಸಿಟಿ ಅಂತ ಹೇಳ್ತಾರೆ. ಅದನ್ನ ಆಧುನಿಕ ನಗರ, ಅತ್ಯಾಧುನಿಕವಾಗಿ ಡೆವಲಪ್ ಆಗಿದೆ ಅಂತ ಯಾರು ಕೂಡ ಅದನ್ನ ಪ್ರಶಂಸೆ ಮಾಡೋದಿಲ್ಲ. ಆ ಹಂತಕ್ಕೆ ಕೋಲ್ಕತ್ತಾ ಬಂದು ನಿಂತಿದೆ. ಇನ್ನು ಮಿತ್ರರೇ, ಪಶ್ಚಿಮ ಬಂಗಾಳದ ಸ್ಥಿತಿ ಮೊದಲು ಹೇಗಿತ್ತು ಕೇಳಿದ್ರೆ, 1970ರವರೆಗೆ ಈ ದೇಶದಲ್ಲಿ ರಿಜಿಸ್ಟರ್ಡ್ ಕಂಪನಿಗಳ ಲಿಸ್ಟ್ ಅನ್ನ ಪಟ್ಟಿ ಮಾಡಿದ್ರೆ ಅದರಲ್ಲಿ ಮುಂಬೈ ನಂಬರ್ 1 ಇರ್ತಾ ಇತ್ತು, ಅಂದ್ರೆ ಮಹಾರಾಷ್ಟ್ರ. ಎರಡನೆಯದಾಗಿ ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳ ಇರ್ತಾ ಇತ್ತು. ಇವತ್ತು ಈ ದೇಶದಲ್ಲಿ ರಿಜಿಸ್ಟರ್ಡ್ ಕಂಪನಿಗಳನ್ನ ಹೊಂದಿದಂತಹ ಲಿಸ್ಟ್ ನಲ್ಲಿ ಪಶ್ಚಿಮ ಬಂಗಾಳಕ್ಕೆ 8ನೇ ಸ್ಥಾನ ಇದೆ. ಟಾಪ್ ನಲ್ಲಿ ಯಾರಿದ್ದಾರೆ ಕೇಳಿದ್ರೆ ಮಹಾರಾಷ್ಟ್ರ ಇದೆ, ತಮಿಳುನಾಡು ಇದೆ, ಕರ್ನಾಟಕ ಇದೆ, ತೆಲಂಗಾಣ ಇದೆ, ಗುಜರಾತ್ ಇದೆ. ಈ ಎಲ್ಲ ರಾಜ್ಯಗಳು ಪೈಪೋಟಿಗೆ ಬಿದ್ದು ಹೆಚ್ಚೆಚ್ಚು ಕಂಪನಿಗಳನ್ನು ಆಕರ್ಷಿಸ್ತಾ ಇದ್ದಾವೆ. ಇವತ್ತು ನೀವೇ ಸಣ್ಣದಾಗಿ ಯೋಚನೆ ಮಾಡಿ, ಕರ್ನಾಟಕದಿಂದ ಯಾವುದಾದ್ರೂ ಒಂದು ಕಂಪನಿ ನಮ್ಮ ಪಕ್ಕದ ಆಂಧ್ರಕ್ಕೋ ಅಥವಾ ತೆಲಂಗಾಣಕ್ಕೋ ಹೋಯ್ತು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ವಿರೋಧ ವ್ಯಕ್ತವಾಗುತ್ತೆ, ವಿಪಕ್ಷಗಳು ಎಷ್ಟು ಟೀಕೆ ಮಾಡ್ತವೆ. ನಮ್ಮ ರಾಜ್ಯದ ಇಂಡಸ್ಟ್ರಿಯಲ್ ಪಾಲಿಸಿಯೇ ಸರಿ ಇಲ್ಲ, ರಾಜ್ಯ ಸರ್ಕಾರ ವಿಫಲವಾಗಿದೆ, ಬಹಳಷ್ಟು ಟೀಕೆ ವ್ಯಕ್ತವಾಗುತ್ತೆ ಒಂದು ಕಂಪನಿ ಕಾಲ್ ಕಿತ್ತಿದ್ದೆ ಆದ್ರೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಏನಾಗಿದೆ? 5 ವರ್ಷದಲ್ಲಿ 2200 ಕಂಪನಿಗಳು ಪಶ್ಚಿಮ ಬಂಗಾಳದಿಂದ ಹೊರ ಬಂದಿದ್ದಾವೆ. ಒಂದು ದಿನಕ್ಕೆ ಒಂದು ಕಂಪನಿಗಿಂತ ಜಾಸ್ತಿ. ಇದಿಷ್ಟೇ ಅಲ್ಲ ಮಿತ್ರರೇ, ಪಶ್ಚಿಮ ಬಂಗಾಳ ಇನ್ನು ಹಲವು ಕ್ಷೇತ್ರದಲ್ಲಿ ಬಹಳ ಹಿಂದೆ ಬೀಳುತ್ತಾ ಇದೆ. GDP ಪರ್ ಕ್ಯಾಪಿಟಾದಲ್ಲೂ ಕೂಡ ಪಶ್ಚಿಮ ಬಂಗಾಳದ ಸಾಧನೆ ಬಹಳ ಕಳಪೆಯಾಗಿದೆ. 2023ರ ಡೇಟಾವನ್ನು ನೋಡೋದಾದ್ರೆ ತಮಿಳುನಾಡು 3.5 ಲಕ್ಷವನ್ನ ಹೊಂದಿದೆ ಒಬ್ಬ ವ್ಯಕ್ತಿಯ GDP ಪರ್ ಕ್ಯಾಪಿಟಾ. ಗುಜರಾತ್ 3.13 ಲಕ್ಷವನ್ನ ಹೊಂದಿದೆ. ಕರ್ನಾಟಕ 3.31 ಲಕ್ಷವನ್ನ ಹೊಂದಿದೆ. ಅದೇ ವೆಸ್ಟ್ ಬೆಂಗಾಲ್ 1.57 ಲಕ್ಷ GDP ಪರ್ ಕ್ಯಾಪಿಟಾವನ್ನು ಹೊಂದಿದೆ. ಅಷ್ಟೇ ಯಾಕೆ, ಈ ದೇಶದ GDPಗೆ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಕೊಡುಗೆ ಕೊಡ್ತಾ ಇದ್ದಾವೆ ಅಂತ ಪಟ್ಟಿ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನ ಸಾಧನೆ ವರ್ಷದಿಂದ ವರ್ಷಕ್ಕೆ ಕುಸಿತ ಕಾಣ್ತಾ ಇದೆ. 2024ರ ಅಂಕಿಅಂಶವನ್ನು ನೋಡೋದಾದ್ರೆ ಈ ದೇಶದ GDPಗೆ ಮಹಾರಾಷ್ಟ್ರ 13.46% ಕೊಡುಗೆಯನ್ನು ಕೊಟ್ಟಿದೆ. ತಮಿಳುನಾಡು 9.3% ಕೊಡುಗೆಯನ್ನು ಕೊಟ್ಟರೆ UP 8.51% ಅನ್ನು ಕೊಟ್ಟಿದೆ. ಕರ್ನಾಟಕ 8.49% ಅನ್ನು ಕೊಡುವ ಮೂಲಕ 4ನೇ ಸ್ಥಾನದಲ್ಲಿದೆ. ಗುಜರಾತ್ 8.5% ಕೊಡುಗೆಯನ್ನು ಕೊಟ್ಟಿದೆ. ಆದರೆ ಪಶ್ಚಿಮ ಬಂಗಾಳ ಈ ದೇಶದ GDPಗೆ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಕೇಳಿದ್ರೆ ಕೇವಲ 5.48%. ಇದು ಹೀಗೆ ಇತ್ತಾ? ಖಂಡಿತವಾಗ್ಲೂ ಇಲ್ಲ. 1970-80ರ ದಶಕದ ಡೇಟಾವನ್ನು ತೆಗೆದ್ರೆ ನಿಮಗೆ ಬೇರೆಯದೇ ರೀತಿಯ ಮಾಹಿತಿ ಸಿಗುತ್ತೆ. 1970ರಲ್ಲಿ ವೆಸ್ಟ್ ಬೆಂಗಾಲ್ ಈ ದೇಶದ GDPಗೆ 10.5% ಕೊಡುಗೆಯನ್ನು ಕೊಡ್ತಾ ಇತ್ತು. ಮಹಾರಾಷ್ಟ್ರ 12.5% ಅನ್ನು ಕೊಡ್ತಾ ಇತ್ತು. ಅಂದರೆ ಮಹಾರಾಷ್ಟ್ರಕ್ಕೂ ವೆಸ್ಟ್ ಬೆಂಗಾಲ್ಗೂ ಬಹಳ ದೊಡ್ಡ ವ್ಯತ್ಯಾಸ ಏನಿರಲಿಲ್ಲ. ಆದರೆ ಮಿತ್ರರೇ, ಇವತ್ತು ಮಹಾರಾಷ್ಟ್ರ ಈ ದೇಶದ GDPಗೆ 13.46% ಕೊಡುಗೆಯನ್ನು ಕೊಟ್ಟರೆ ವೆಸ್ಟ್ ಬೆಂಗಾಲ್ 5.48% ಅನ್ನು ಕೊಡ್ತಾ ಇದೆ. ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದ್ರೆ, ಕಳೆದ 50 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಈ ದೇಶದ GDPಗೆ ಏನು ಕೊಡುಗೆ ಕೊಡ್ತಾ ಇತ್ತಲ್ಲ ಅದರಲ್ಲಿ 50% ಕಡಿಮೆ ಆಗಿದೆ ಅಂತ. ಬೇರೆಲ್ಲ ರಾಜ್ಯಗಳು ಸಾಧನೆ ಮಾಡ್ತಾ ಮೇಲ್ಮುಖವಾಗಿ ಚಲಿಸ್ತಾ ಇದ್ರೆ ಪಶ್ಚಿಮ ಬಂಗಾಳ ಮಾತ್ರ ಕೆಳಮುಖವಾಗಿ ಚಲಿಸ್ತಾ ಇದೆ. ನೀವೇ ಯೋಚನೆ ಮಾಡಿ, ಈ ಹಿಂದೆ ದೇಶದ ಮುಂದುವರೆದ ರಾಜ್ಯಗಳನ್ನ ಪಟ್ಟಿ ಮಾಡಿದ್ರೆ ಕರ್ನಾಟಕ ಎಲ್ಲಿತ್ತು ಅಥವಾ ಗುಜರಾತ್ ಎಲ್ಲಿತ್ತು? ಬಹಳ ಹಿಂದೆ ಇರ್ತಾ ಇದ್ವು. GDP ವಿಚಾರ ಬಂದ್ರೂ ನಾವು ಹಿಂದೆ ಇರ್ತಾ ಇದ್ವಿ. ಪರ್ ಕ್ಯಾಪಿಟಾ ಇನ್ಕಮ್ ವಿಚಾರದಲ್ಲೂ ನಾವು ಹಿಂದೆ ಇರ್ತಾ ಇದ್ವಿ. ಈಗ ನಾವು ಎಲ್ಲರನ್ನೂ ಹಿಂದೆ ಹಾಕಿ ಮುಂದೆ ಹೋಗ್ತಾ ಇದ್ದೀವಿ. ಕರ್ನಾಟಕದ ಅಭಿವೃದ್ಧಿ ಅಂತೂ ಬಹಳ ವೇಗವಾಗಿ ಆಗ್ತಾ ಇದೆ. ಆದರೆ ನನಗೊಂದು ಸಣ್ಣ ಬೇಸರ ಇದೆ. ಅದೇನು ಕೇಳಿದ್ರೆ, ಇವತ್ತು ನಾವಿರುವ ಪರಿಸ್ಥಿತಿಯಲ್ಲಿ ನಾವು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ದೆ ಆದರೆ ನಾವು ನಂಬರ್ 2, ನಂಬರ್ 3 ಪೊಸಿಷನ್ಗೆ ಬಂದು ನಿಲ್ಲಬಹುದಾಗಿತ್ತು. ಯಾಕೆಂದರೆ ಆ ಸಂಪನ್ಮೂಲವು ನಮ್ಮ ಬಳಿಯಲ್ಲಿತ್ತು, ಆ ಅವಕಾಶಗಳು ಕೂಡ ಕರ್ನಾಟಕದ ಬಳಿಯಲ್ಲಿತ್ತು. ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯೂ ಕೂಡ ಇದೆ.
ಆದರೆ ಸರ್ಕಾರ ಸ್ವಲ್ಪ ಮನಸ್ಸು ಮಾಡಬೇಕಷ್ಟೇ. ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಎಲ್ಲ ಸರ್ಕಾರಗಳು ಕೂಡ ಅದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಬೇಸರ ಇದೆ. ನೀವು ಈ ಹಿಂದಿನ ಬೊಮ್ಮಾಯಿ ಸರ್ಕಾರ ಇರಬಹುದು ಅಥವಾ ಈಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಇರಬಹುದು, ಇವರೆಲ್ಲರ ಪ್ರಯಾರಿಟಿ ಬೇರೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಕೇವಲ ಜಾತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಗ್ಯಾರಂಟಿಯೇ ಅತ್ಯಂತ ಮುಖ್ಯವಾಗ್ತಾ ಇದೆ. ಸರ್ಕಾರ ಈ ರಾಜ್ಯಕ್ಕೆ ಕಂಪನಿಗಳನ್ನು ಸೆಳೆಯುವಲ್ಲಿ ಸಾಕಷ್ಟು ವಿಫಲತೆಯನ್ನು ಕಂಡಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಾವಿನ್ನೂ ಹೆಚ್ಚಾಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಜೊತೆಗೆ ಪೈಪೋಟಿಯನ್ನು ನಡೆಸಬೇಕು. ತೆಲಂಗಾಣ ಆ ವಿಚಾರದಲ್ಲಿ ಬಹಳ ಮುಂದಿತ್ತು. ಅವರು ಬಹಳ ದೊಡ್ಡ ಕಾಂಪಿಟೇಷನ್ ಅನ್ನು ಮಾಡ್ತಾ ಇದ್ರು. ಆದರೆ ಈಗ ಬಂದ ಸರ್ಕಾರಕ್ಕೆ ಅಲ್ಲಿ ಮತ್ತದೇ ಗ್ಯಾರಂಟಿಯ ಸಮಸ್ಯೆ. ತೆಲಂಗಾಣದ ಸರ್ಕಾರವೂ ಕೂಡ ಜಾತಿ ಮತ್ತು ಗ್ಯಾರಂಟಿಯ ನಡುವೆ ಮತ್ತೆ ಮುಳುಗಿ ಹೋಗ್ತಾ ಇದೆ. ಅವರ ಪರಿಸ್ಥಿತಿ ಏನು ಬಹಳ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ವೆಸ್ಟ್ ಬೆಂಗಾಲ್ನ ಪರಿಸ್ಥಿತಿಗೆ ಹೋಲಿಸಿದ್ರೆ ನಾವೆಲ್ಲ ಬಹಳ ಮುಂದಿದ್ದೀವಿ. ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಿ. ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಬರ್ತಾ ಇರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಹೂಡಿಕೆ ಮಾಡೋದು ಅಂತಂದರೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಆದರೆ ಯಾವಾಗ ಅಲ್ಲಿ ಆರ್ಟಿಕಲ್ 370 ರದ್ದಾಯಿತು, ಜಮ್ಮು ಕಾಶ್ಮೀರಕ್ಕೂ ಕೂಡ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಶುರುವಾಯಿತು. ಅಲ್ಲಿ ದುಬೈನ ಕೆಲ ಹೂಡಿಕೆಗಳು ಬಂದವು. ಸೌದಿ ಅರೇಬಿಯಾದ ಕಂಪನಿಗಳಲ್ಲಿ ಬಂದು ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾವೆ. ಆದರೆ ಮಿತ್ರರೇ, ಪಶ್ಚಿಮ ಬಂಗಾಳ ಎಲ್ಲ ರೀತಿಯಲ್ಲೂ ವ್ಯವಸ್ಥಿತವಾಗಿದ್ದಂತಹ ಒಂದು ರಾಜ್ಯ. ಬ್ರಿಟಿಷರ ಕಾಲದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿದಂತಹ ರಾಜ್ಯ. ಈ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡ್ತಾ ಇದ್ದಂತಹ ರಾಜ್ಯ ಇವತ್ತು ತನ್ನ ಬಳಿಯಲ್ಲಿದ್ದಂತಹ ಕಂಪನಿಗಳನ್ನು ಕಳೆದುಕೊಳ್ತಾ ಇದೆ. ಆ ರಾಜ್ಯದಿಂದ ಕಂಪನಿಗಳು ಹೊರಬರ್ತಾ ಇದ್ದಾವೆ. ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರ ಕಳೆದ 14 ವರ್ಷದ ಆಡಳಿತದ ಬಗ್ಗೆ ನಾನೇನು ಹೇಳೋದಿಲ್ಲ. ಅವರು ಒಳ್ಳೇದು ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ, ಎಲ್ಲವುದನ್ನೂ ಕೂಡ ಈ ಅಂಕಿಅಂಶಗಳೇ ಹೇಳ್ತಾ ಇದ್ದಾವೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.